ಹಾಂ ನಮಸ್ತೆ ಸರ್. ನಿನ್ನೆ ಡ್ರಿಲ್ ಆಯ್ತು ಅದು. ಹಾಂ ಆಯಿತು ಸರ್, ನಿನ್ನೆ ಆಯಿತು ಸರ್. ಹೌದಾ? ಹಾಂ ಸರ್. ಈಗ ನೀರು ಎಷ್ಟು ಬಿತ್ತಿರೋದು? ನೀರು ಒಂದು 3.5 4 ಇಂಚ್ ಸರ್ ಅದು. 3-4 ಇಂಚ್. ಓಕೆ ಹಾಂ ಓಕೆ, ಸರ್. ಒಳ್ಳೇದಾಗಲಿ ಬಿಡು ಪಾಪ. ಹಾಂ ಸರ್, ನಿಮ್ಮಿಂದ ಒಳ್ಳೇದಾ ಸರ್? ಆಗಲಪ್ಪ, ನಮ್ಗಿಂದಲ್ಲ ಎಲ್ಲ ದೇವ್ರ ಆಶೀರ್ವಾದ ನಮ್ದು. ಹಾಂ ಸರ್, ನೀರು ಮಾತ್ರ ಭಾಳ ಜಲ್ದಿನೇ ಬಿತ್ತು ಸರ್, ಕೇಸಿಂಗು ಕಮ್ಮಿ ಆಯ್ತು. ಹೌದಾ? ಹಾಂ ಸರ್, ಹೆಚ್ಚು ಕಮ್ಮಿ ಒಂದು 5 ಬೋರ್ ಹೊಡ್ತೀವಿ ಸರ್. 5 ಬೋರ್ ಹೊಡ್ಸಿದ್ರೆ ನೀರು ಒಟ್ಟೆ ಬಿದ್ದಿದ್ದಿಲ್ಲ ರೀ ಇದು. ಹೌದಾ? ಹಾಂ ಸರ್. ಈಗ ಅದು ಎಷ್ಟು ಜಮೀನು ಎಷ್ಟಿದೆ ಇದು? ಜಮೀನು 2.5 ಎಕರೆ ಸರ್. ಈಗ 2.5 ಎಕರೆಯಲ್ಲಿ 5 ಬೋರ್ ಹಾಕಿರಿ. ಹಾಂ ಸರ್. ಒಟ್ಟು ನೀರು ಈ ಥರ ನೀರು ಬಿದ್ದಿಲ್ಲ. ಬಿದ್ದಿಲ್ಲ ಸರ್, ಇದೇ ಫಸ್ಟ್ ಸರ್ ಈಗ ಬಿದ್ದದ್ದು. ಹೌದಾ? ನಿಮ್ಗೆ ಖುಷಿ ಹಾಂ ಸರ್. ಆಯ್ತಪ್ಪ. ಖುಷಿ ಆಯ್ತು ಸರ್. ಓಕೆ ಓಕೆ ಓಕೆ. ಅದು ನಿಮ್ಮದು ತಾಲೂಕು ಯಾವ್ದು, ಊರು ಯಾವ್ದು, ಹಳ್ಳಿ ಎಲ್ಲಿ ಹೇಳ್ರಿ ಬನ್ನಿ. ಸೊರಬ ತಾಲೂಕು ಸರ್, ಶಿವಮೊಗ್ಗ ಡಿಸ್ಟಿಕ್ಕು, ತಲ್ಲೂರು ಗ್ರಾಮ ಸರ್. ತಲ್ಲೂರು ಗ್ರಾಮ ಅಂದರೆ ಇದು ಬೈಪಾಸ್ ರೋಡಿಗೆ ಬರುತ್ತಲ್ಲ ಆ ನೋಟಿ. ಹಾಂ ಬೈಪಾಸ್, ಹಾಂ ರೋಡಲ್ಲಿ ಬರ್ತದೆ ಸರ್. ಓಕೆ ಓಕೆ ಓಕೆ, ಆಯಿತು. ಇದು ನನಗೆ ಸ್ವಲ್ಪ ವಿಡಿಯೋ ಕಳಿಸ್ಕೊಡು, ಹಾಂ ಸರ್. ಅಪ್ಲೋಡ್ ಮಾಡ್ತೀನಿ. ಹಾಂ ಸರಿ ಸರ್. ಅದೇ ಸರ್, ಈಗ ನಮ್ಮ ಅಕ್ಕಪಕ್ಕ ಮನೆಯವರು ಯಾವಾಗ ಬರ್ತೀರಿ ಅಂತ ಅಂತಾರೆ. ನೋಡ ಮುಂದೆ ಈಚೆ ಮಾಡ್ರಂತೆ, ಅದು ನಿಮ್ದು ಅಷ್ಟೇ ನಿಮ್ಗೆ ಆಗಿತ್ತಲ್ಲ ಸಾಕಷ್ಟೇ. ಮುಂದೆ ಮತ್ತೆ ಅದ್ರ ಈಚೆ ಮಾಡೋದು, ಎಲ್ಲ ರೈತರಿಗೆ ಅನುಕೂಲ ಮಾಡ್ಬೇಕು ನಾವು. ಹಾಂ ಸರ್. ಹಾಂ ಸರ್. ಈಗ ನಿಮ್ಗೆ ಭಾಗನ ಮಾಡಿದ್ರೆ ಮತ್ತೆ ಬುಳ್ಕಿ ರೈತರು ಅದಾರ ರೀ. ಹಾಂ 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 ರೀ. ರೈತರಿಗೆ ಅನುಕೂಲ ಮಾಡಲ್ಲ. ಹಾಂ ಆಯ್ತು ಸರ್, ಈ ವಿಡಿಯೋ ಕಳಿಸ್ತೇನೆ ನೋಡಿರಿ ಸರ್. ಆಯ್ತು. ಓಕೆ ಓಕೆ, ಬಟ್ ಖುಷಿ ಆಯ್ತಲ್ಲ ನೀವು ಬಿದ್ದಿದ್ದು.